ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನು ವೆಯ್ಟ್ ಲಾಸ್ ಸ್ಮೂದಿನ ಮಾಡ್ತಾ ಇದ್ದೀನಿ. ಈ ಸ್ಮೂದಿನ ಕುಡಿಯೋದ್ರಿಂದ ಯಾವ ರೀತಿ ನಮ್ಮ ದೇಹಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಸ್ಮೂದಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಮಾಡ್ತಾ ಇರೋದು ಬೀಟ್ರೂಟ್ ಸ್ಮೂದಿ. ಇದಕ್ಕೆ ಬೇಕಾಗಿರೋದು ನೋಡ್ಕೊಳ್ಳಿ, ಇದು ಇಂಗ್ರೀಡಿಯೆಂಟ್ಸು. ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಹೇಳ್ತಾ ಹೋಗ್ತೀನಿ ಯಾವುದು ಎಷ್ಟೆಷ್ಟು ಹಾಕಬೇಕು ಅಂತ. ನೀವು ಅದೇ ರೀತಿ ಮಾಡ್ಕೋಬೋದು. ಫಸ್ಟು ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ನಾನು ಫಸ್ಟ್ ಹಾಕ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಬೀಟ್ರೂಟ್. ಬೀಟ್ರೂಟಿಂದ ನಮ್ಮ ಹಿಮೋಗ್ಲೋಬಿನ್ ಲೆವೆಲ್ನ ಜಾಸ್ತಿ ಮಾಡುತ್ತೆ, ಅದಕ್ಕೆ ನಾವು ಬೀಟ್ರೂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಅರ್ಧ ಆ್ಯಪಲ್ ಹಾಕ್ತಾ ಇದ್ದೀನಿ. ಇದರಿಂದ ನಮ್ಮದು ಬ್ಯಾಡ್ ಕೊಲೆಸ್ಟ್ರಾಲ್ ತಡೆಗಟ್ಟುತ್ತದೆ. ಈಗ ನಾನು 1 ಸ್ಪೂನ್ ಕುಂಬಳಕಾಯಿ ಬೀಜನ ಸೇರಿಸ್ತಾ ಇದ್ದೀನಿ. ಇದರಿಂದ ನಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತದೆ. ಸೂರ್ಯಕಾಂತಿ ಬೀಜನ ಅರ್ಧ ಸ್ಪೂನ್ ತೊಗೊತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಇ ರಿಚ್ ಆಗಿರುತ್ತೆ. 1 ಸ್ಪೂನ್ ಕಪ್ಪು ಒಣದ್ರಾಕ್ಷಿ ತೊಗೋತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಸಿ ಇರುತ್ತೆ, ಹಾಗೆ ಇದು ನಮ್ಮ ಜೀರ್ಣಕ್ರಿಯೆಗೂ ಹೆಲ್ಪ್ ಮಾಡುತ್ತೆ. 1 ಸ್ಪೂನ್ ಅಗಸೆ ಬೀಜ ತೊಗೋತಾ ಇದ್ದೀನಿ. ಇದರಲ್ಲಿ ಒಮೆಗಾ 3 ಇರೋದ್ರಿಂದ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ನಾನಿವಾಗ 2 ಸ್ಪೂನ್ ಮೊಸರು ಸೇರಿಸ್ತಾ ಇದ್ದೀನಿ. ಮೊಸರು ಎಲ್ರಿಗೂ ಗೊತ್ತಿರೋ ಹಾಗೆ ಇದರಲ್ಲಿ ಪ್ರೋಟೀನ್ ಇರುತ್ತೆ. ಇದಕ್ಕಿವಾಗ 1 ಗ್ಲಾಸ್ ನೀರನ್ನು ಸೇರಿಸಿ ರುಬ್ಕೊಂಡು ಬರೋಣ. ಈಗ ಗ್ರೈಂಡ್ ಮಾಡಿದ್ದೀನಿ ನಾನು. ಇವಾಗ ಇದನ್ನು ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು ಇವಾಗ ನೀರು ಹಾಕ್ತಿದ್ದೀನಿ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿ ನೈಸಾಗಿ ರುಬ್ಕೋಬೇಕು. ಇವಾಗ ನಾನು ತೋರಿಸಿದ್ದೀನಲ್ಲ, ಇದು ಒಬ್ರಿಗೆ ಮಾತ್ರ ನಾನು ತೋರಿಸಿರೋದು. ನೀವೀಗ ಇಬ್ಬರು ಕುಡಿಬೇಕು ಅಂದರೆ ನಾನು ತೋರಿಸಿರೋದನ್ನ ಡಬಲ್ ಆಗಿ ಹಾಕ್ಕೊಂಡು ಸ್ಮೂದಿನ ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ ನೆನೆಸಿರೋ ಅಂಥ 1 ಸ್ಪೂನ್ ಚಿಯಾ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಚಿಯಾ ಸೀಡ್ಸ್ ಹಾಕೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಾದಮೇಲೆ ಒಂದು ಸ್ವಲ್ಪ ದಾಲ್ಚಿನ್ನಿ ಪುಡಿ, ಚಕ್ಕೆ ಪುಡಿ, 1 ಚಿಟಿಕೆ ಅಷ್ಟು ಚಕ್ಕೆ ಪುಡಿನ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಗಾರ್ನಿಷಿಗೆ ಕುಂಬಳಕಾಯಿ ಬೀಜ ಹಾಕ್ತಾಯಿದ್ದೀನಿ. ಸ್ವಲ್ಪ ಹನಿ. ಬೀಟ್ರೂಟು ಮತ್ತು ಆ್ಯಪಲು ಸ್ವೀಟ್ ಇರುತ್ತೆ, ಹನಿನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ. ಇದನ್ನು ಕುಡಿದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ, ವೆಯ್ಟ್ ಲಾಸು ಮಾಡಿಕೊಳ್ಳೋಣ. ಮತ್ತೆ ಸಿಗ್ತೀನಿ ಮತ್ತೊಂದು ವೆಯ್ಟ್ ಲಾಸ್ ಸ್ಮೂದಿ ಜೊತೆಗೆ ಅಥವಾ ವೆಯ್ಟ್ ಲಾಸ್ ರೆಸಿಪಿಯೊಂದಿಗೆ.